ಈ ದೇವಾಲಯದ ಮೇಲೂ ಕೂಡ ಜಕಣಾಚಾರ್ಯವರ ಪ್ರಭಾವವಿದೆ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂತಹ ಪ್ಲೇಸು ತ್ರಿಕೂಟೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಬನ್ನಿ, ಇದು ವಿಷ್ಣುವರ್ಧನನ ಕಾಲದ ದೇವಸ್ಥಾನ ಅಂತ ಹೇಳಲಾಗುತ್ತೆ. ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ದೇವಸ್ಥಾನ ಏನಕ್ಕೆ ಫೇಮಸ್ಸು, ಯಾವ ಕಾರಣಕ್ಕೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಎಲ್ಲವನ್ನು ತಿಳ್ಕೊಳ್ಳೋಣ. ನಾನು ಈಗ ತಾನೇ ಒಳಗಡೆ ಬರ್ತಾಯಿದ್ದೀನಿ. ನೋಡ್ಬೋದು, ಬರ್ತಾ ಇದ್ದಂಗೆ ಈ ಥರ ಎರಡು ಸೈಡಲ್ಲಿ ಕಟ್ಟೆನ ಕಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಆ ಟೈಮಲ್ಲಿ ಯಾವುದೇ ದೇವಸ್ಥಾನ ಆಗಲಿ ಅಥವಾ ಕೋಟೆ ಆಗಲಿ ಏನನ್ನಾದರೂ ಕಟ್ಟಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದಷ್ಟು ಪದ್ಧತಿಗಳಿದ್ವು. ಅದೇ ರೀತಿ ಇದನ್ನು ಕೂಡ, ಇದು ಸೈನಿಕರ ತಂಗುದಾಣನೂ ಆಗಿರ್ಬೋದು ಅಥವಾ ಏನಾದರೂ ಸಾಮಗ್ರಿಗಳನ್ನು ಸಂಗ್ರಹಿಸುವಂತಹ ಪ್ಲೇಸು ಕೂಡ ಆಗಿರ್ಬೋದು. ಹೀಗಾಗಿ ಈ ರೀತಿ ಕಟ್ಟೆಗಳನ್ನು ಆ ಟೈಮಲ್ಲಿ ಕಟ್ಕೋತಾ ಇದ್ರು. ಬನ್ನಿ ಒಳಗಡೆ ಹೋಗೋಣ, ದೇವಸ್ಥಾನ ನೋಡೋಣ. ಗುರು ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರೋದು ಇದು ಈಶ್ವರ ದೇವಸ್ಥಾನ ಅಂತೆ. ಈಶ್ವರ ದೇವಸ್ಥಾನನೇ ಬಂದ್ಬಿಟ್ಟು ಇಷ್ಟೊಂದು ಚಿಕ್ಕದಾಗಿದೆ ಅಂತ ಅಂದ್ಕೋಬೇಡಿ. ಎಲ್ಲ ದೇವಸ್ಥಾನಗಳು ಕೂಡ ವಿಷ್ಣುವಿಗೆ ಅರ್ಪಣೆ ಮಾಡಿದಂಥ ದೇವಸ್ಥಾನಗಳು. ನೋಡ್ಬೋದು ನೀವು, ಆದಿಕಾಲದ ಕೆತ್ತನೆಗಳ ರೀತಿಯಲ್ಲಿದೆ. ಆದರೆ ಅಷ್ಟೊಂದು ಹಳೆಯದೇನಲ್ಲ. 12-13ನೇ ಶತಮಾನದ ದೇವಾಲಯಗಳು ಇವೆಲ್ಲವೂ ಕೂಡ. ನೋಡಿ, ಶಿವಲಿಂಗ ನೋಡಿ ಗುರು, ಒಂದೊಂದು ಚಿಕ್ಕ ಪ್ಲೇಸಲ್ಲೂ ಕೂಡ ಈ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ. ಎಲ್ಲೂ ಕೂಡ ಖಾಲಿ ಜಾಗ ಬಿಟ್ಟಿಲ್ಲ. ಆ ಟೈಮಲ್ಲೆಲ್ಲ ಅದೇ ರೀತಿ ಇತ್ತಲ್ವ. ನಾನು ಸಾಕಷ್ಟು ದೇವಸ್ಥಾನಗಳನ್ನು ಹೋಗಿ ಬಂದಿದ್ದೀನಿ. ಈಗಾಗಲೇ ಸಾಕಷ್ಟು ಕೋಟೆಗಳನ್ನು ನೋಡಿದ್ದೀನಿ. ನೋಡಿ, ಈಶ್ವರ ದೇವಸ್ಥಾನ ಮುಂದ್ಗಡೆಯಿಂದ ನೋಡೋದಕ್ಕೆ ಯಾವ ರೀತಿ, ಹಿಂದ್ಗಡೆಯಿಂದ ನೋಡಿ ಯಾವ ರೀತಿ ಇದೆ. ಮುಂದ್ಗಡೆದು ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗಿ ಅದು ಶಿಥಿಲವಾದಿದ್ದರಿಂದ ತೆಗೆದಿರ್ಬೋದು ಅಂತ ನನ್ನ ಒಂದು ಆಲೋಚನೆ. ಎಲ್ಲಿದೆ, ಆಹಾ, ನಿಮಗೆಲ್ಲ ಈ ರೀತಿ ಕೆತ್ತನೆಗಳನ್ನು ನೋಡಿದಾಗ ಏನನ್ಸುತ್ತೆ? ಎಷ್ಟು ಸುಂದರವಾಗಿದೆ ಕೆತ್ತನೆಗಳು ಅಂತ ಅನಿಸುತ್ತಲ್ವಾ. ಆದರೆ ಈ ಕೆತ್ತನೆಗಳು ಇಷ್ಟು ಸುಂದರವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಈ ದೇವಾಲಯದ ಮೇಲೂ ಕೂಡ ಜಕಣಾಚಾರ್ಯವರ ಪ್ರಭಾವವಿದೆ. ಅಂದರೆ ಜಕಣಾಚಾರ್ಯವರ ಕೈಯಿಂದ ತಯಾರು ಮಾಡಲ್ಪಟ್ಟಂತಹ ಕೆತ್ತನೆಗಳಿವು. ನೋಡಿ ಗುರು, ಆಗಿನ ಕಾಲದ ವಿಂಡೋ ಸಿಸ್ಟಮ್ ಹೇಗಿದೆ. ಈ ರೀತಿ ಬಿಡ್ತಾಯಿದ್ರು ವಿಂಡೋಗಳನ್ನು. ನಾವೆಲ್ಲ ಈಗ ಕಬ್ಬಣ ಯೂಸ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಅವರು ಈ ರೀತಿ ಕಲ್ಲುಗಳಿಂದನೇ ವಿಂಡೋನ ಮಾಡ್ತಾಯಿದ್ರು. ಗುರು, ಇದು ಆಗಿನ ಕಾಲದ ಬಾವಿ ಅಂತೆ. ಈ ಸದ್ಯಕ್ಕೆ ಈ ಬಾವಿನ ಸಂಪೂರ್ಣವಾಗಿ ಈ ಥರ ಮೇಲ್ಗಡೆಯಿಂದ ನಟ್ಸ್ ಹಾಕಿ ಬಂದ್ ಮಾಡಿದ್ದಾರೆ. ಕಬ್ಬಿಣದ ನಟ್ಸ್ಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ. ಮೋಸ್ಟ್ಲಿ ಇಲ್ಲಿನ ಲೋಕಲ್ ಹುಡುಗರು ಏನಾದರೂ ಈ ಬಾವಿಲಿ ಈಜಾಡ್ತಾ ಇದ್ರು ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಬಂದ್ ಮಾಡಿರ್ಬೋದು. ಬನ್ನಿ ನೋಡೋಣ. ನಾವು ಇವಾಗ ನೋಡಬೇಕಾಗಿರೋದು ದೇವಸ್ಥಾನಗಳನ್ನು. ತ್ರಿಕೂಟೇಶ್ವರ ದೇವಸ್ಥಾನ ಮತ್ತು ಸರಸ್ವತಿ ದೇವಸ್ಥಾನ ಅಂತ 2 ದೇವಾಲಯಗಳಿವೆ ಇಲ್ಲಿ. ಆ 2 ದೇವಾಲಯಗಳನ್ನು ನೋಡೋಣ. ದೇವಾಲಯದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ಒಂದು ದೇವಾಲಯ ಸಂಕೀರ್ಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಫಸ್ಟ್ ದೇವಾಲಯನ ನೋಡ್ಕೊಂಡ್ಬಿಟ್ಟು ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಎಲ್ಲ.
ತ್ರಿಕೂಟೇಶ್ವರ ದೇವಸ್ಥಾನ ಸದ್ಯಕ್ಕೆ ಬೀಗ ಹಾಕಿದ್ದಾರೆ. ನೋಡೋಣ ಬನ್ನಿ, ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಪನ್ ಇದೆ ಗುರು. ನಾನು ಎಷ್ಟೊತ್ತು ಬೀಗ ಹಾಕಿದ್ದಾರೆ ಅಂತ ಹೊರಗಡೆನೇ ನಿಂತ್ಕೊಂಡಿದ್ದೀನಿ. ನೋಡೋಣ, ತ್ರಿಕೂಟೇಶ್ವರ ದೇವಸ್ಥಾನ ಅಂತೆ. ಇಲ್ಲಿ ತ್ರಿಕೂಟೇಶ್ವರನ ಮುಂದ್ಗಡೆ ನಾವು ನಂದಿಯನ್ನು ನೋಡ್ಬೋದು. ಅಂದರೆ ಇದು ಕೂಡ ಶಿವನಿಗೆ ಅರ್ಪಿತವಾಗಿರುವಂಥ ದೇವಾಲಯ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಸೂರ್ಯನಾರಾಯಣ ಅಂತ ಹೇಳ್ಬಿಟ್ಟು ನೋಡಿ, ಸೂರ್ಯನಾರಾಯಣ ದೇವಸ್ಥಾನ ಇದೆ. ಸೂರ್ಯನಾರಾಯಣನನ್ನು ಕೂಡ ಈ ಒಂದು ತ್ರಿಕೂಟೇಶ್ವರನ ಮುಂದ್ಗಡೆನೆ ಪ್ಲೇಸ್ ಮಾಡಿದ್ದಾರೆ. ನೋಡಿದ್ರಲ್ಲ, ಇದು ತ್ರಿಕೂಟೇಶ್ವರ ದೇವಸ್ಥಾನ. ಗುರು, ಇವಾಗ ನಾನು ನಿಂತ್ಕೊಂಡಿರೋದು ಸರಸ್ವತಿ ದೇವಸ್ಥಾನದ ಮುಂದ್ಗಡೆ. ಈ ಸರಸ್ವತಿ ದೇವಸ್ಥಾನ ಆಗಿನ ಕಾಲದಲ್ಲಿ ಇಲ್ಲಿಯೇ ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತಾಯಿದ್ರು. ಆದರೆ ಕಾಲಾನಂತರ ಈ ಒಂದು ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳು ಭಿನ್ನ ಆಗಿದ್ದರಿಂದ ಈಗ ಅದನ್ನು ಬೇರೆ ಕಡೆ ಮಾಡ್ಕೊಂಡಿದ್ದಾರೆ. ಅಂದರೆ ಇದೇ ವರಾಂಡದಲ್ಲಿದೆ, ಬೇರೆ ದೇವಸ್ಥಾನವನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇದು ಮಾತ್ರ ಒಂದು ಹಳೆಯ ಸರಸ್ವತಿ ದೇವಸ್ಥಾನ ಅಂತ ನಾವು ಕೂಗ್ಬೋದು. ನೋಡಿ, ಸರಸ್ವತಿ ದೇವಸ್ಥಾನ ಈ ರೀತಿ ಇದೆ. ಕಂಬಗಳ ಮೇಲೂ ಕೂಡ ಕೆತ್ತನೆ ನೋಡಿ ಗುರು. ಈ ಗೋಪುರ ಶೈಲಿ ಎಲ್ಲವನ್ನು ನೋಡಿದ್ರೆ ನಮಗೆ ವಿಜಯನಗರ ನೆನಪಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಟೈಲ್ ಇದು ಗೋಪುರ. ಅಂದರೆ ಈ ಒಂದು ದೇವಸ್ಥಾನಗಳ ಮೇಲೆ ವಿಜಯನಗರ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಎಲ್ಲರ ಪ್ರಭಾವ ಇದೆ ಗುರು. ಒಂದೊಂದು ಗುರುತುಗಳು ಕೂಡ ಇಲ್ಲಿ ಬಿಟ್ಟೋಗಿದ್ದಾರೆ. ಗೋಪುರವನ್ನು ನೋಡಿದ್ರೆ ನಮಗೆ ವಿಜಯನಗರ ಸಾಮ್ರಾಜ್ಯ ನೆನಪಾಗುತ್ತೆ. ನಾವು ಮೂರ್ತಿಗಳ ಕೆತ್ತನೆಯನ್ನು ನೋಡಿದ್ರೆ ಹೊಯ್ಸಳರು ನೆನಪಾಗ್ತಾರೆ. ಮತ್ತು ವಿಷ್ಣು ವೈಷ್ಣವ ಪಂಥದ ಒಂದಷ್ಟು ಗುರುತುಗಳನ್ನು ನೋಡಿದ್ರೆ ಬಾದಾಮಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪ ನೆನಪಾಗುತ್ತೆ. ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಇನ್ನೂ ಹಲವಾರು ರಾಜಮನೆತನಗಳು ಈ ಒಂದು ದೇವಸ್ಥಾನದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಅವರ ಗುರುತುಗಳನ್ನು ಕೂಡ ಇಲ್ಲಿ ಬಿಟ್ಟೋಗಿದ್ದಾರೆ. ನೋಡಿ ಗುರು, ಇದು ಈಗ ಅವರು ತಮಗೆ ಹೇಗೆ ಬೇಕೋ ಹಾಗೆ ನಿರ್ಮಾಣ ಮಾಡಿಕೊಂಡಿರುವಂತಹ ಸರಸ್ವತಿ ದೇವಸ್ಥಾನ. ಆ್ಯಕ್ಚುಯಲ್ ಸರಸ್ವತಿ ದೇವಸ್ಥಾನ ಅಲ್ಲಿದೆ. ಈಗ ಇದು ನೋಡಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಅನುಕೂಲಕ್ಕೆ ತಕ್ಕ ಹಾಗೆ ಅಂತಾರಲ್ಲ ಹಾಗೆ. ಬನ್ನಿ ಒಳಗಡೆ ಹೋಗೋಣ. ಸರಸ್ವತಿ ದೇವಸ್ಥಾನ ನೋಡಿ, ಸರಸ್ವತಿ ದೇವಿಯ ಮೂರ್ತಿ ಇದೆ ಒಳಗಡೆ. ಅದನ್ನೆಲ್ಲ ತೋರಿಸೋ ಹಾಗಿಲ್ಲ, ಹೀಗಾಗಿ ನಾನು ದೂರದಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಮೂರ್ತಿ ನೋಡಿ. ಗಾಯತ್ರಿ ದೇವಿ ಇವರು ನೋಡಿ ಗುರು. ಇದು ಬಂದ್ಬಿಟ್ಟು ಇವಾಗ ಇವ್ರು ಮಾಡಿಕೊಂಡಿರುವಂಥ ಸರಸ್ವತಿ ದೇವಸ್ಥಾನ. ಇಲ್ಲಿ ಸಾವಿತ್ರಿ ದೇವಿಯವರ ಒಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿದ್ರಲ್ಲ, ಇದು ಸರಸ್ವತಿ ದೇವಸ್ಥಾನ. ಗುರು, ಈ ದೇವಾಲಯದ ಬಗ್ಗೆ ನೋಡ್ತಾ ಹೋದರೆ ಸುಮಾರು 1050ರಿಂದ 1200ರವರೆಗೂ ಕೂಡ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಇದು ಕಲ್ಯಾಣಿ ಚಾಲುಕ್ಯರ ಅವ್ರಿಗಿಂತಲೂ ಕೂಡ ಹಿಂದಿನ ಒಂದು ದೇವಾಲಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಅಂದರೆ ಈ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಈ ಪ್ರದೇಶದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಗೈಸ್ ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿರುವಂತಹ 3 ದೇವಾಲಯಗಳ ಮಾಹಿತಿ.
ಸರಸ್ವತಿ ದೇವಸ್ಥಾನ, ತ್ರಿಕೂಟೇಶ್ವರ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ, ಈಶ್ವರ ದೇವಾಲಯ, ಇಷ್ಟು 4 ದೇವಾಲಯಗಳಿದೆ. ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್. ಬಾಯ್ ಬಾಯ್.